ಹನೂರು ಎನ್ಕೌಂಟರ್ ಪ್ರಕರಣ, ಸಂತ್ರಸ್ತ ಕುಟುಂಬಕ್ಕೆ ಪರಿಹಾರ ನೀಡುವಂತೆ ಮನವಿ. ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ಪರಿಶಿಷ್ಟ ಪಂಗಡ ಸಂಘಟನೆಗಳ ಒಕ್ಕೂಟದ ಎಚ್ಚರಿಕೆ. ಚಾಮರಾಜನಗರ ಹನೂರು ತಾಲೂಕಿನ ತೋಮರಪಾಳ್ಯ ಬಳಿಯ ಮರಿಯಮಂಗಳ ಗ್ರಾಮದ ಸಮೀಪ ನಡೆದ ಎನ್ಕೌಂಟರ್ ಪ್ರಕರಣದಲ್ಲಿ ಮೃತಪಟ್ಟ ಸಂತ್ರಸ್ತರ ಕುಟುಂಬಗಳಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಪರಿಶಿಷ್ಟ ಪಂಗಡ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಚಾಮರಾಜನಗರ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಕರ್ನಾಟಕ ರಾಜ್ಯ ಪರಿಶಿಷ್ಟ ಪಂಗಡ ಸಂಘಟನೆಗಳ ಒಕ್ಕೂಟದ ರಾಜ್ಯ ಸಂಚಾಲಕರಾದ ಕುಪ್ಪೂರು ಶ್ರೀಧರ್, ಎಸ್ಆರ್ ನಾಯಕ್, ಮಾಲೂರು ನಾರಾಯಣ ಸ್ವಾಮಿ ಹಾಗೂ ಎಆರ್ ನ್ಯೂಸ್ ಸಂಪಾದಕರಾದ ಎಆರ್ ಸಾಯಿರಾಮ್ ಅವರು ಅಪರ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಮನವಿ ಪತ್ರ ಸಲ್ಲಿಸಿದರು. ಎನ್ಕೌಂಟರ್ನಲ್ಲಿ ಮೃತಪಟ್ಟವರ ಕುಟುಂಬಗಳ ಪರಿಸ್ಥಿತಿಯನ್ನು ಪರಿಗಣಿಸಿ ಸರ್ಕಾರ ಕೂಡಲೇ ಸೂಕ್ತ ಪರಿಹಾರ ಘೋಷಿಸಬೇಕು ಹಾಗೂ ಸಂತ್ರಸ್ತ ಕುಟುಂಬಗಳಿಗೆ ನ್ಯಾಯ ಒದಗಿಸಬೇಕು ಎಂದು ಒಕ್ಕೂಟ ಒತ್ತಾಯಿಸಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ಸಂಚಾಲಕ ಕುಪ್ಪೂರು ಶ್ರೀಧರ್, ಸರ್ಕಾರ ಸಂತ್ರಸ್ತ ಕುಟುಂಬಗಳ ಬೇಡಿಕೆಯನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ನಮ್ಮ ಮನವಿಯಲ್ಲಿ ಬೇಡಿಕೆಗಳಿವೆ. ಏನು ಶೂಟೌಟ್ ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನ ಈ ಕೂಡಲೇ ಬಂಧಿಸಬೇಕು ಮತ್ತು ಸೇವೆಯಿಂದ ಅಮಾನತುಗೊಳಿಸಬೇಕು. ಮತ್ತು ಏನು ಇವತ್ತು ಸಾವಾಗಿದೆಯಲ್ಲ ಆ ಕುಟುಂಬಕ್ಕೆ ತಲಾ 50 ಲಕ್ಷದಂತೆ ಪರಿಹಾರ ಕೊಡಬೇಕು. ಜೊತೆಗೆ ಆ ಕುಟುಂಬದ ಒಂದು ಭದ್ರತೆ ವಿಚಾರವಾಗಿ ಅವ್ರಿಗೆ ಒಂದು ಸರ್ಕಾರಿ ಉದ್ಯೋಗಗಳನ್ನ ಕೊಡಬೇಕು ಅಂತೇಳಿ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ. ಎಲ್ಲ ಬುಡಕಟ್ಟು ಸಮುದಾಯಗಳಿಗೆ ಒಂದು ಭದ್ರತೆ ಬೇಕು. ಇದರಿಂದ ಅಲ್ಲಿ ಏನಾಗಿದೆ ಅಂದರೆ ಈ ಒಂದು ಪ್ರಕರಣದಿಂದ ಅಲ್ಲಿರ್ತಕ್ಕಂಥ ಎಲ್ಲ ವಾಸಿಗಳಿಗೆ ಒಂದು ಭಯಭೀತರಾಗಿದ್ದಾರೆ. ಅವರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸ ಈ ಒಂದು ಸರ್ಕಾರದವರು ಮಾಡಬೇಕು. ಒಂದು ವೇಳೆ ಅವ್ರಿಗೇನಾದರೂ ಪರಿಹಾರ ಕೊಡದೇ ಇದ್ದರೆ, ವಿಳಂಬವಾದರೆ ಅಲ್ಲದೆ ಸರ್ಕಾರದವರು ಈ ಒಂದು ಪ್ರಕರಣವನ್ನು ಏನಾದರೂ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡದೇ ಇದ್ದರೆ ನಾವು ಈ ಒಂದು ರಾಜ್ಯದಲ್ಲಿ ಮುಂದಿನ ದಿನದಲ್ಲಿ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಮೂಲಕ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಇಂಟೆಲಿಜೆನ್ಸಾ ಕುಟುಂಬಗಳಿಗೆ ನ್ಯಾಯ ಮತ್ತು ಪರಿಹಾರ ದೊರೆಯದಿದ್ದರೆ ಮುಂದಿನ ಹಂತದಲ್ಲಿ ಹೋರಾಟ ನಡೆಸಬೇಕಾಗುತ್ತದೆ ಎಂಬ ಎಚ್ಚರಿಕೆಯ ಸಂದೇಶವನ್ನು ಸರ್ಕಾರಕ್ಕೆ ನೀಡಿದರು. ಎನ್ಕೌಂಟರ್ ಪ್ರಕರಣದ ಕುರಿತು ಸಂತ್ರಸ್ತ ಕುಟುಂಬದವರೊಂದಿಗೆ ಎಆರ್ ನ್ಯೂಸ್ ವಿಶೇಷ ಸಂದರ್ಶನ ನಡೆಸಲಾಗಿದ್ದು, ಘಟನೆಯ ಹಿನ್ನೆಲೆ ಹಾಗೂ ಕುಟುಂಬದವರ ಹೇಳಿಕೆಗಳನ್ನು ದಾಖಲಿಸಲಾಗಿದೆ. ಸಂತ್ರಸ್ತ ಕುಟುಂಬಗಳಿಗೆ ಪರಿಹಾರ ಹಾಗೂ ನ್ಯಾಯ ಒದಗಿಸುವಂತೆ ಒಕ್ಕೂಟ ನೀಡಿರುವ ಮನವಿಗೆ ಸರ್ಕಾರ ಯಾವ ರೀತಿಯಲ್ಲಿ ಸ್ಪಂದಿಸಲಿದೆ ಎಂಬುದು ಇದೀಗ ಗಮನ ಸೆಳೆದಿದೆ. ಏನಿಲ್ಲ, ಆತರ ಕೇಸ್ ಪಾಸು ಆತರ ಕೆಲಸ ಯಾವ್ದು ನಮ್ದಿಲ್ಲ. ಮಾಡಿದ್ದು ಬೆಳಗ್ಗೆ ನಾವು ಬಿಟ್ಟು ಅಳಗ್ತೀವಿ. ಅವರು ಕೈ ಎತ್ತಿದ್ದಾರೆ, ಕೈ ಎತ್ತುವಾಗ ಇಲ್ಲಿ ಏಟು ಬಿದ್ದಿದೆ. ಏಟು ಇಲ್ಲಿ ಬಿದ್ದಿದೆ ಸರ್. ತಮ್ಮನಿಗೆ ಇಲ್ಲೇ ಆಗಿದೆ. ಕೈ ಎತ್ತಿದ್ದಾರೆ, ಆವಾಗ ಇಲ್ಲಿ ಏಟ್ ಆಗಿದೆ. ಒಬ್ಬ ನಮ್ಮ ಮನೆಯವರು ಎತ್ತರಸ್ವಾಮಿ ಅವರಿಗೆ, ನಮ್ಮ ತಮ್ಮನಿಗೆ ಇಲ್ಲಿ ಏಟ್ ಆಗಿದೆ, ಇಲ್ಲೊಂದು ಏಟ್ ಹೊಡೆದಿದ್ದಾರೆ. ಇನ್ನೊಬ್ಬರಿಗೆ ಇಲ್ಲೇ ಏಟ್ ಆಗಿದೆ. ಆತರ ಹೊಡೆಯುವಂತ ತಪ್ಪು ಏನ್ ತಪ್ಪು ಅವ್ರು ಮಾಡಿ, ಯಾವ ತಪ್ಪು ಮಾಡಿ ನೀನು ಹೊಡಿ ಕಾಳಿಗೆ ತಕೊಂಡೋಗಿ ಸ್ಟೇಷನ್ಗೆ ಒಪ್ಪಿಸ್ಬಿಟ್ಟು ತಕೊಂಡೋಗಿ ಜೈಲ್ಗೆ ಹಾಕಿ 5 ವರ್ಷ 10 ವರ್ಷ 50 ವರ್ಷ ಬಿದ್ದಿರ್ಲಿ, ಜೈಲಲ್ಲಿ ಇರ್ಲಿ ಅಂತ ತಪ್ಪು ಏನ್ ತಪ್ಪು ಕಾಳೊಳಗೆ ಮಾಡಿದ್ರು ನಮ್ಮ ಮನೆಯವರು. ಮಾಡಿಸ್ಬಿಟ್ಟು ಸಾಯಿಸಾಕ್ಬಿಟ್ಟು ಎತ್ಕೊಂಡೋಗಿ ಬಾಡಿ ಅಣುಗಳಿಗೆ ಹೋಗ್ತಿಲ್ಲ. ಭೇಟಿ ಆಗಿಲ್ಲ, ಭೇಟಿ ಆದ್ರೂ ಕೊಟ್ಟಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ. ಇಲ್ಲಂತ ಇಲ್ಲ, 5 ಲಕ್ಷ ಕೊಟ್ಟಿದ್ದಾರೆ. ಇಲ್ಲ ಅಂತ ಹೇಳಿಲ್ಲ. ಮನೆ ಹತ್ರ ಬಂದು ಒಂದು ಏನು ಮನಸ್ಸು ಸಮಾಧಾನ ದಗದೇವಾಗಿ ಗಿರಿ ಏನೋ ಆಯ್ತು, ಮುಂದಿನ ಕಾರ್ಯಕ್ರಮ ಏನು ನಡೀತೋ ನಾವು ಭೇಟಿ ಎತ್ತೀವಿ, ನಾವು ಮಾಡ್ತೀವಿ. ನಾವು ಯಾರು ಶೂಟಿಂಗ್ ಮಾಡಿದ್ವಿ, ಇವಾಗ ಪರ್ಮಿಷನ್ ಕೊಟ್ಟಿದ್ವಿ, ಯಾರು ಅವ್ರು ಅರೆಸ್ಟ್ ಮಾಡ್ತೀವಿ. ಒಂದು ಮಾತು ಹೇಳಿಲ್ವಲ್ಲ ಸರ್, ಬಂದಿಲ್ವಲ್ಲ ಸರ್. ಹೆಂಗ್ ಸರ್ ಇದು ನ್ಯಾಯ? ನಾವು ಮಕ್ಕಳು ಇಟ್ಕೊಂಡು ಹೆಂಗ್ ಸರ್ ಜೀವನ ಮಾಡೋದು? ಈಗ ಅನೇಕ ಸಂಘಟನೆಗಳು ಒತ್ತಾಯ ಮಾಡ್ತಾ ಇದ್ದಾವೆ, ಇನ್ನೂ ಹೆಚ್ಚಿನ ಪರಿಹಾರ ಕೊಡಬೇಕು ಅಂತ. ನೀವೇನು ಕೇಳ್ಕೊಳ್ತೀರಾ ಸರ್ಕಾರಕ್ಕೆ? ಸರ್ಕಾರಕ್ಕೆ ನಮ್ಮ ಮಗಳನ್ನ ಓದಿಸಿ, ಯಾರೋ ಮಂಜುನಾಥ್ ಸರ್ ಹೇಳಿದ್ದಾರೆ ಸರ್ಕಾರ ಕೆಲಸ ಕೊಡಬೇಕು ಅಂತ. ನಾನು ಓದಿಲ್ಲ, ನಾವು ಓದಿದ್ದು 2ನೇ ಕ್ಲಾಸು. ನಮ್ಮ ಮಕ್ಕಳು ದೊಡ್ಡವನು 12ನೇ ಕ್ಲಾಸ್ ಓದ್ತಾ ಇದ್ದೇನೆ, ಚಿಕ್ಕವನು 6ನೇ ಕ್ಲಾಸ್ ಓದ್ತಾ ಇದ್ದೇನೆ. ನಮಗೆ ಮನೆ ಇಲ್ಲ. ನಮ್ಮ ಮಗಳನ್ನು ಓದಿಸ್ಬೇಕು. ಮುಖ್ಯವಾಗಿ ನಮ್ಮ ಮನೆಯಲ್ಲಿ ಸಾಯಿಸ್ತಾರಲ್ಲ, ಅವ್ರು ತಗೊಂಡೋಗಿ ಜೈಲಿಗೆ ಹಾಕ್ಲೇಬೇಕು. ಅಪ್ರು ಏನು ತಪ್ಪು ಮಾಡಿದ್ರಂತ ಅವ್ರು ಹೇಳ್ಬೇಕು. ನಮಗೆ ನ್ಯಾಯ ಬಸ್ ಸಿಗಬೇಕು. ನ್ಯಾಯ ಸಿಗದ ಮೇಲೆ ಇನ್ನು ಮುಂದೆ ಇಂಥ ಕಾರ್ಯಕ್ರಮ ಇಂಥ ಒಡಿಸಿ ಸಾಯಿಸೋಕೆ ಯಾವ ಮಕ್ಕಳಿಗೂ, ಕನ್ನಡ ಮಕ್ಕಳಾಗಲಿ, ತಮಿಳು ಮಕ್ಕಳು, ಹಿಂದೂ, ಮುಸ್ಲಿಮ್, ಯಾವ ಜಾತಿ ಮತ ಇರಲಿ, ಯಾವುದೇ ನೇರಬಾರ್ದು. ಇದು ಎಆರ್ ನ್ಯೂಸ್ ಚಾನೆಲ್ ಆಕ್ಷನ್ ಅಂಡ್ ರಿಯಾಕ್ಷನ್. ಇದು ವದಂತಿಯಲ್ಲ, ವಾಸ್ತವ. ಈ ರೀತಿಯ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿಯನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.